Hi, good morning everyone. So, yesterday I started, yesterday I started 9th standard, second lesson, 3 questions written by Count Leo Tolstoy. So, today I wanna continue that lesson. So, I start with the 8th paragraph. See what is it? So the king was worrying about 3 questions. So he came to the hermit, but hermit was not answered king's questions. So here was one situation. The king was very happy to have made peace with his enemy so easily, and to have won him over as a friend. He not only forgave him but also promised to give back the man his property. So the king was very happy to have made peace with his enemy. ಇಲ್ಲಿ ರಾಜನಿಗೆ ಭಾಳಷ್ಟು ಖುಷಿ ಆಯಿತು. ಯಾಕಂತಂದರೆ ಎನಿಮಿ ಜೊತೆ ಒಂದು ಶಾಂತಿ ಒಪ್ಪಂದ, ಪೀಸ್ ಶಾಂತಿ ಒಪ್ಪಂದ ಅಂತ ಹೇಳ್ತೀವಿ. ಆ ಥರ ಒಬ್ಬ ಯಾಕಂದರೆ ಈ ಬಂದಂತಹ ಬಿಯರ್ಡೆಡ್ ಮ್ಯಾನ್ಗೆ ಒಂದು ಜೀವದಾನ ಮಾಡಿದಂತಹ ರಾಜ, ಹೀಗಾಗಿ ಆ ಒಬ್ಬ ಬೇರ್ಡೆಡ್ ಮ್ಯಾನು ಕೂಡ ರಾಜನಿಗೆ ನಾನು ನಿನ್ನ ನಂಬಿಕಸ್ಥ ಸೇವಕನಾಗಿರ್ತೀನಿ ಅಂತ ಹೇಳಿದ ಕಾರಣ ಇಬ್ಬರಲ್ಲಿ ಒಂದು ಶಾಂತಿ ಒಪ್ಪಂದ ಆದ ಕಾರಣ, ಆ್ಯಂಡ್ ಟು ಹ್ಯಾವ್ ಓನ್ ಹಿಮ್ ಓವರ್ ಆ್ಯಸ್ ಅ ಫ್ರೆಂಡ್, ರಾಜ ಅವನನ್ನು ಫ್ರೆಂಡ್ ಥರ ಟ್ರೀಟ್ ಮಾಡ್ತಾನೆ. ಈ ನಾಟ್ ಓನ್ಲಿ ಫಾರ್ಗಿವ್ ಹಿಮ್ ಬಟ್ ಆಲ್ಸೋ ಪ್ರಾಮಿಸ್ ಟು ಗಿವ್ ಬ್ಯಾಕ್ ದ ಮ್ಯಾನ್ ಈಸ್ ಪ್ರಾಪರ್ಟಿ. ರಾಜ ಈ ಬೇರ್ಡೆಡ್ ಮ್ಯಾನ್ನ ಸೋದರನ ಒಂದು ಆಸ್ತಿಯನ್ನು ತೆಗೆದುಕೊಂಡಿರ್ತಾನೆ, ಸೀಸ್ ಮಾಡಿರ್ತಾನೆ, ಅವನನ್ನು ಕೊಂದಿರ್ತಾನೆ. ಹೀಗಾಗಿ ರಾಜ ಏನು ಹೇಳ್ತಾನಪ್ಪ ಅಂದರೆ, ಈಗ ಅವನ್ನೆಲ್ಲ ಫಾರ್ಗಿವ್, ಅವನನ್ನು ಕ್ಷಮೆ ಕೊಟ್ಟು ಅವನ ಒಂದು ಆಸ್ತಿ ಏನದ ಅವನಿಗೆ ಹೊಳ್ಳಿ ನಿನಗೆ ಎಲ್ಲ ಆಸ್ತಿಯನ್ನು ಹೊಳ್ಳಿ ತಿರುಗಿ ಕೊಡ್ತೇನೆ ಅಂತ ಹೇಳ್ತಾನೆ. ಲಿವಿಂಗ್ ದ wounded ಮ್ಯಾನ್, ದ ಕಿಂಗ್ ವೆಂಟ್ ಔಟ್ ಆಫ್ ದ ಹಟ್ ಆ್ಯಂಡ್ ಲುಕ್ ರೌಂಡ್ ಫಾರ್ ದ ಹರ್ಮಿಟ್. ಹೀಗೆ ಲಿವಿಂಗ್ ದ wounded ಮ್ಯಾನ್ ಇಷ್ಟು ಹೇಳಿದ ನಂತರ, wounded ಮ್ಯಾನ್ ಅಂದರೆ ಗಾಯಗೊಂಡಂತಹ ಮನುಷ್ಯ ಇಲ್ಲಿಂದ ಹೋಗ್ತಾನೆ. ದ ಕಿಂಗ್ ವೆಂಟ್ ಔಟ್ ಆಫ್ ದ ಹಟ್, ರಾಜ ಆ ಒಂದು ಗುಡಿಸಿನ ಹೊರಗಡೆ ಹೋಗಿ ಹುಡುಕಿದಾಗ ಆ ಹರ್ಮಿಟ್ನನ್ನು, ಸಾಧುನನ್ನು ಹುಡುಕ್ತಿರ್ತಾನೆ, ಅಲ್ಲೆಲ್ಲ ನೋಡ್ತಾನೆ. ದ ಕಿಂಗ್ ವೆಂಟ್ ಅಪ್ ಟು ದ ಹರ್ಮಿಟ್ ಆ್ಯಂಡ್ ಸೇಡ್, ರಾಜ ಮತ್ತೆ ಆ ಸಾಧು ಹತ್ರ ಹೋಗ್ತಾನೆ. ಮತ್ತೆ ಅವನಿಗೆ, ಫಾರ್ ದ ಲಾಸ್ಟ್ ಟೈಮ್ ಐ ಬೆಗ್ ಯು ಟು ಆನ್ಸರ್ ಮೈ ಕ್ವಶನ್ಸ್ ವೈಸ್ ಮ್ಯಾನ್, ನಾನು ನಿಮಗೆ ಲಾಸ್ಟ್ ಟೈಮಲ್ಲಿ 3 ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ, ಆದರೆ ನೀವು ಯಾವುದೇ ಆನ್ಸರನ್ನು ಕೊಡಲೇ ಇಲ್ಲ ಅಂತ ಆ ವೈಸ್ ಮ್ಯಾನ್ಗೆ ಹೇಳ್ತಾನೆ. ಅವಾಗ ಹರ್ಮಿಟ್ ಏನಾಗ್ತದೆ, ಯು ಹ್ಯಾವ್ ಆಲ್ರೆಡಿ ಬೀನ್ ಆನ್ಸರ್ಡ್ ಸೇಡ್ ದ ಹರ್ಮಿಟ್, ನಿನಗೆ ಈಗಾಗಲೇ ನಾನು ಉತ್ತರವನ್ನು ಕೊಟ್ಟಾಯಿತು ಅಂತ ಆ ಒಬ್ಬ ಸಾಧು ಹೇಳ್ತಾನೆ. ಹೌ ಹ್ಯಾವ್ ಐ ಬೀನ್ ಆನ್ಸರ್ಡ್, ವಾಟ್ ಡು ಯು ಮೀನ್? ರಾಜನಿಗೆ ಭಾಳಷ್ಟು ಆಶ್ಚರ್ಯ ಆಗ್ತದೆ. ಯಾವುದೇ ಒಂದು ಆನ್ಸರೇ ಕೊಟ್ಟಿರಲಿಲ್ಲ ಹರ್ಮಿಟ್, ಆದರೂ ನಾ ಎಲ್ಲ ಆನ್ಸರ್ ಹೇಳಿದ್ದೀನಿ ಅಂತ ಹೇಳ್ತಾನಲ್ಲ ಅಂತ ಹೇಳಿ. ನೆಕ್ಸ್ಟ್ 9th paragraph. ಡೂ ಯು ನಾಟ್ ಸಿ, ರಿಪ್ಲೈಡ್ ದ ಹರ್ಮಿಟ್, ಇಫ್ ಯು ಹ್ಯಾಡ್ ನಾಟ್ ಪಿಟಿಡ್ ಮೈ ವೀಕ್ನೆಸ್ ಯೆಸ್ಟರ್ಡೇ ಆ್ಯಂಡ್ ಹ್ಯಾಡ್ ನಾಟ್ ಡಗ್ ದೀಸ್ ಬೆಡ್ಸ್ ಫಾರ್ ಮೀ, ಯು ವುಡ್ ಹ್ಯಾವ್ ಗಾನ್ ಅವೇ. ಸಿ, ನಿನ್ನೆ ನೋಡಲಿಲ್ವಾ ನೀನು? ರಿಪ್ಲೈಡ್ ದ ಹರ್ಮಿಟ್, ಆ ಸಾಧು ಹೇಳ್ತಾನೆ, ಇಫ್ ಯು ಹ್ಯಾಡ್ ನಾಟ್ ಪಿಟಿಡ್ ಮೈ ವೀಕ್ನೆಸ್, ಪಿಟಿ ಅಂದರೆ ಒಂದು ಕರುಣೆ, ಪಿಟಿಡ್ ಮೈ ವೀಕ್ನೆಸ್ ಯೆಸ್ಟರ್ಡೇ ಆ್ಯಂಡ್ ಹ್ಯಾಡ್ ನಾಟ್ ಡಗ್ ದೀಸ್ ಬೆಡ್ಸ್ ಫಾರ್ ಮೀ. ರಾಜ ಇವನ ಹತ್ರ ಬಂದಾಗ ಆ ಸಾಧು ಒಂದು ಕಾರ್ಯವನ್ನು ಮಾಡ್ತಿರ್ತಾನೆ, ನೆಲವನ್ನು ಅಗಿತಿರ್ತಾನೆ. ಅವಾಗ ಅವನು ಹೇಳ್ತಾನೆ, ನೀನು ನನ್ನ ಮೇಲೆ ಕರುಣೆ ತಗೊಂಡು ನೀನು ನನ್ನ ಕೆಲಸವನ್ನು ಮಾಡಿಕೊಟ್ಟಿಯಲ್ಲ, ಡಗ್ ದೀಸ್ ಬೆಡ್ಸ್ ಫಾರ್ ಮೀ, ಯು ವುಡ್ ಹ್ಯಾವ್ ಗಾನ್ ಅವೇ, ನೀನು ನಿನ್ನೆ ಕೆಲಸ ಮಾಡಿದಿಲ್ಲ. ದೆನ್ ದಟ್ ಮ್ಯಾನ್ ವುಡ್ ಹ್ಯಾವ್ ಅಟ್ಯಾಕ್ಡ್ ಯು, ಆ ಒಂದು ಸಂದರ್ಭದಲ್ಲಿ ಆ ಮನುಷ್ಯ ನಿನ್ನ ಮೇಲೆ ಅಟ್ಯಾಕ್ ಮಾಡೋನಿದ್ದ. ಬಿಯರ್ಡೆಡ್ ಮ್ಯಾನು ರಾಜನನ್ನು ಕೊಲ್ಲಲು ಬಂದಿದ್ದ, ನಿನ್ನ ಮೇಲೆ ಅಟ್ಯಾಕ್ ಮಾಡಲು ಬಂದಿದ್ದ. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್ ವೆನ್ ಯು ವೇರ್ ಡಿಗ್ಗಿಂಗ್ ದ ಬೆಡ್ಸ್. ಸಿ, ನೌ ದ ಆನ್ಸರಿಂಗ್ ದ ಹರ್ಮಿಟ್. The first question is, what is the right time to begin something?
what is the right time to begin something? So it is the first question. So now the hermit was answered, the most important time was when you were digging the beds. ಅಂದರೆ ನಿನ್ನ ಕಾರ್ಯವನ್ನು ನೀನು ಯಾವಾಗ ಮಾಡ್ತಿದ್ದೀಯಾ, ಇನ್ನೊಬ್ಬರ ಮೇಲೆ ಕರುಣೆ ಬಂದು ಏನು ಕೆಲಸ ಮಾಡ್ತೀಯ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್. ಆ್ಯಂಡ್ ಐ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನ್. ಎಸ್. ಸೊ ಆ ಕಾರ್ಯವನ್ನು ನಾನು ನಿನಗೆ ಕೊಟ್ಟ ಕಾರಣ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನ್. ಐ ಆಮ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನ್. ದ hermit said, I am the most important man. And to do me good was your most important business. ನೀನು ನನಗಾಗಿ ಏನು ಕಾರ್ಯವನ್ನು ಮಾಡಿದೆ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಸೊ the king was worried about the three questions. First one is what is the time to begin something. The second question is who is the most important person, and the third one is the king was whom to listen the suggestion. So the third one is here the first is most important time is when you were digging the beds. Second, and I was the most important man. Second question's answer is the hermit is the important man. The third one is what the king was doing work, that is the most important work. Important business. Later, when the man ran to us, the most important time was when we were caring for him. Yes. And the most important time was when you cared about that bearded man. ಅದೇ ಮಹತ್ವವಾದ ಕಾರ್ಯ. ಯಾವಾಗ ನಾವು ಇನ್ನೊಬ್ಬರ ಮೇಲೆ ಕರುಣೆಯನ್ನು ತೋರಿಸ್ತೀವಿ, ಇನ್ನೊಬ್ಬರಿಗೆ ನಾವು ಒಂದು ಸಹಾಯವನ್ನು ಮಾಡ್ತೀವಿ, ಅವ್ರ ಜೀವವನ್ನು ಉಳಿಸ್ತೀವಿ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್. ಬಿಕಾಸ್ ಇಫ್ ಯು ಹ್ಯಾಡ್ ನಾಟ್ ಡ್ರೆಸ್ಡ್ ಹಿಸ್ ವಾಂಟ್ಸ್, ಇನ್ನೇನಾದರೂ ಆ ಒಂದು ಸಂದರ್ಭ ಇಂಪಾರ್ಟೆಂಟ್ ಟೈಮ್ ಯಾಕಂತಂದರೆ, ಆ ಒಂದು ಸಂದರ್ಭದಲ್ಲಿ ರಾಜ ಏನಾದರೂ ಉಪಚಾರ ಮಾಡಲಿದ್ರೆ ಅವಾಗ ಆ ಮನುಷ್ಯ ಡೆತ್ ಆಗ್ತಾನೆ. ದಟ್ ಈಸ್ ಡಸ್ ಹಿಸ್ ವಾಂಟ್ಸ್, ಹಿ ವುಡ್ ಹ್ಯಾವ್ ಡೈಡ್ ವಿತೌಟ್ ಹ್ಯಾವಿಂಗ್ ಮೇಡ್ ಪೀಸ್ ವಿತ್ ಯು. ಮನುಷ್ಯ ಸತ್ತು ಹೋದಿದ್ರೆ ನಿಮ್ಮ ಜೊತೆ ಶಾಂತಿಯಿಂದ ಇರ್ತಾ ಇರಲಿಲ್ಲ ಅನ್ನೋ ಮಾತನ್ನು ಕೂಡ ಈಗ ಇಬ್ಬರಲ್ಲಿ ಒಂದು ಶಾಂತಿ ಬಂತು. ಸೊ ಹಿ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮ್ಯಾನ್. ಸೊ ಆ ಮನುಷ್ಯ ಕೂಡ ಹಿ ವಾಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಮ್ಯಾನ್. ಆ್ಯಂಡ್ ವಾಟ್ ಯು ಡಿಡ್ ಫಾರ್ ಹಿಮ್ ವಾಸ್ ಯುವರ್ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್. ಸೊ ಅವನ ಜೊತೆ ನೀನು ಯಾವ ರೀತಿ ಟ್ರೀಟ್ಮೆಂಟ್ ಮಾಡಿದೆಯಲ್ಲ, ದಟ್ ವಾಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್ ವರ್ಕ್. So next, last paragraph, 10th paragraph. Remember then, there is only one time that is important, and that time is now. It is the most important time because it is the only time we have any power to act. So remember then, there is only one time that is important. So here the only one time is very important. That time is now. Now is the very important. ನಾವು ನಮ್ಮ ಈಗ ಏನದೀವಿ, ಈಗ ಏನು ಸದ್ಯಕ್ಕೆ ಏನು ಮಾಡ್ತಾ ಇದ್ದೀವಿ, ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಟೈಮ್. ನೌ ಇಸ್ ದ ವೆರಿ ಇಂಪಾರ್ಟೆಂಟ್ ಟೈಮ್ ಬಿಕಾಸ್ ಇಟ್ ಈಸ್ ದ ಓನ್ಲಿ ಟೈಮ್ ವಿ ಹ್ಯಾವ್ ಎನಿ ಪವರ್ ಟು ಆ್ಯಕ್ಟ್. ಯಾಕೆ ಮಹತ್ವ ಅಂತಂದರೆ, ಆ ಒಂದು ಸಂದರ್ಭದಲ್ಲಿ ನಾವು ಆ ಕಾರ್ಯವನ್ನು ಮಾಡದೆ ಹೋದರೆ ಭಾಳಷ್ಟು ನುಕ್ಸಾನ್ ಆಗುತ್ತೆ, ಹಾಳಾಗುತ್ತೆ. ನೆಕ್ಸ್ಟ್, ದ ಮೋಸ್ಟ್ ನೆಸೆಸರಿ ಪರ್ಸನ್ ಈಸ್ ದ ಪರ್ಸನ್ you are with at a particular moment. Yes. Next, person, important, most important person is you are with at a particular moment. ಆ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆ ಯಾರು ಇರ್ತಾರೆ, ಅದು ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮೂಮೆಂಟ್. ಆ ವ್ಯಕ್ತಿ ಇಂಪಾರ್ಟೆಂಟ್. ದ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್ ಈಸ್ ಟು ಡೂ ದಟ್ ಪರ್ಸನ್ ಗುಡ್. ಇನ್ನು ದ ಮೋಸ್ಟ್ ಇಂಪಾರ್ಟೆಂಟ್ ಬಿಸ್ನೆಸ್ ಅಂದರೆ ವರ್ಕ್ ಯಾವುದಪ್ಪ ಅಂತಂದರೆ, ಡೂ ದಟ್ ಪರ್ಸನ್ ಗುಡ್. ಅವನಿಗಾಗಿ ನಾವು ಏನು ಒಳ್ಳೆಯದನ್ನು ಮಾಡ್ತೀವಿ, ದಟ್ ಈಸ್ ದ ಇಂಪಾರ್ಟೆಂಟ್ ಬಿಸ್ನೆಸ್. ಬಿಕಾಸ್ ವಿ ಆರ್ ಸೆಂಟ್ ಇನ್ ಟು ದಿಸ್ ವರ್ಲ್ಡ್ ಫಾರ್ ದ ಪರ್ಪಸ್ ಅಲೋನ್. ಹೀಗಾಗಿ ದೇವರು ನಮ್ಮನ್ನು ಇಲ್ಲಿ ಈ ಒಂದು ಭೂಮಿ ಮೇಲೆ ಕಳಿಸಿದ್ದಾನೆ ಅನ್ನೋ ಮಾತನ್ನು ಇಲ್ಲಿ ಹೇಳ್ತಾರೆ. ಇಲ್ಲಿ ರಾಜ ಏನಾದರೂ ಹೆರ್ಮಿಟ್ ಏನಾದರೂ ಅವಾಗಿಲ್ಲೇ ಆನ್ಸರ್ ಹೇಳಿದ್ದ ಅಂತಂದರೆ ರಾಜ ಹೋಗ್ತಿದ್ದ, ಅವಾಗ ಬಿಯರ್ಡೆಡ್ ಮ್ಯಾನ್ ಅವನನ್ನು ಕೊಲ್ತಿದ್ದ. ಹೀಗಾಗಿ ಎಲ್ಲವೂ ಒಂದು ದುರಂತ ಆಗ್ತಿತ್ತು. ಹೀಗಾಗಿ ಇಲ್ಲಿ ಸಾಧು
ಎಲ್ಲವೂ ಒಂದು ರಾಜನ ಒಂದು ಪ್ರಶ್ನೆಗಳಿಗೆ ಒಂದು ಮೂಕ ಅಂದರೆ ಯಾವುದೇ ಒಂದು ಉತ್ತರ ಕೊಡದೆ ಸಂದರ್ಭ ಸಹಿತ ಉತ್ತರವನ್ನು ಕೊಡ್ತಾನೆ. ಸೊ ಹಿಯರ್ ಐ ಕಂಪ್ಲೀಟೆಡ್ second lesson, the 3 questions. Thank you for watching my video. Please subscribe my YouTube channel. Okay, thank you.